ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶಲ್ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳ ನಂತರ ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫುಲ್ ವಿಡಿಯೋನ ನೋಡಿ, ಲೈಕ್ ಮಾಡಿ, ಹೈಪ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮ ಮನೆ ಮೋಡ್ ಪೂಜೆ ಇದೆ. ಇದು ಬಂದು ಬುಧವಾರದ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೈಟೇ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕೊಂಡಿದ್ದೆ. ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮಾಡ್ಕೊಂಡು ಮನೇಲಿ ಸ್ವಲ್ಪ ಕೆಲಸ ಇರುತ್ತೆ. ಹಾಗೆ ಮೋಡ್ ಪೂಜೆ ಮಾಡೋದಕ್ಕೂ ಹೋಗ್ಬೇಕು. ಅದರಿಂದ ಬೇಗನೆ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನು ಕತ್ಲೆ ಇದೆ ನೋಡಿ, ಸೂರ್ಯ ಕೂಡ ಇನ್ನೂ ಹುಟ್ಟಿಲ್ಲ. ಚಂದ್ರ ಕಾಣಿಸ್ತಾ ಇದೆ, ಇನ್ನು ಸೂರ್ಯ ಹುಟ್ಟಿಲ್ಲ. ತುಳಸಿ ಗಿಡದ ಹತ್ರನು ಇದೆಲ್ಲ ತೊಳೆದು ನೈಟೇನೆ ರೆಡಿ ಮಾಡಿದ್ದೆ. ಹಾಗೆ ಪೂಜೆ ಕೂಡ ಮಾಡ್ಕೊಂಡೆ. ನನಗೆ ಈ ಕೆಲಸಗಳಿದ್ದಾಗ ಅಷ್ಟು ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಆದ್ರೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇನೆ. ಮನೆ ಹತ್ರ ಬಂದೆ, ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಲು ಸ್ವಲ್ಪ ಕಾಯಿಸಿಟ್ಟಿದ್ದೀನಿ, ಟೀ ಮಾಡ್ಕೊಡ್ಬೇಕಲ್ಲ ಕೆಲಸದವ್ರಿಗೆ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. 2 ಕಡೆ ಪೂಜೆ ಮಾಡ್ಬೇಕಾಗುತ್ತೆ. ಫಸ್ಟ್ ಕೆಳಗಡೆ ಮಿಷಿನ್ ಇಟ್ಟಿರ್ತಾರಲ್ಲ ಸಿಮೆಂಟ್ ಹಾಕೋದು, ಸಿಮೆಂಟ್ ಕಲಸೋ ಮಿಷಿನ್, ಅದಕ್ಕೂ ಪೂಜೆ ಮಾಡ್ಬೇಕು. ಹಾಗೆ ಮೋಡ್ಗೂ ಪೂಜೆ ಮಾಡ್ಬೇಕು. ಅದಕ್ಕೆ 2 ತಟ್ಟೆಗೂ ಹಾಕೊಂಡು ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಗರ್ಕೆನೆಲ್ಲಾನು ಇಟ್ಟು ಮೋಡ್ ಹತ್ರ ಪೂಜೆ ಮಾಡ್ಬೇಕಾಗುತ್ತೆ. 2 ಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ, ಹಾಗೆ ದಾನಿದ ಗಂಟು, ಹಾಗೆ ಸ್ವೀಟ್ ಬಂದು ಜಾಂಗೀರ್ ತರಿಸಿದೀವಿ ನಾವು. ಈ ಸರಿ ಜಾಂಗೀರ್ ತರಿಸಿದೀವಿ. ಹಾಗೆ ಟೈಮ್ ಆಯ್ತು. ಕೆಲಸದವರೆಲ್ಲ ಬಂದು ಅವರೆಲ್ಲ ಸಾಮಾನೆಲ್ಲ ಜೋಡಿಸ್ಕೊಂಡ್ರು ಮೋಲ್ಡ್ ಹಾಕೋದಕ್ಕೆ. ಹಾಗೆ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಒಂದು 10 ಗಂಟೆ ಹಿಂಗೆ ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡ್ಬೇಕಾದ್ರೂ ಅಷ್ಟೇನೆ, ಅವರು ಬಂದು ಸ್ವಲ್ಪ ಒಂದು ಬಾಣಲಿಯಷ್ಟು ಸಿಮೆಂಟನ್ನ ಹಾಕ್ಬೇಕು. ಆವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಹಾಗೆ ನಾನು ಗಂಟು ತಂದಿದ್ನಲ್ಲ ಮನೆಯಿಂದ, ಆ ಗಂಟನ್ನ ಕಟ್ತಾ ಇದ್ದೀನಿ. ಕೆಳಗಡೆ ಕೂಡ ಪೂಜೆ ಮಾಡಿದ್ ವಿಡಿಯೋ ಮಾಡಿಲ್ಲ. ಅಂದ್ರೆ ತುಂಬಾ ಕೆಲಸ ಇರುತ್ತೆ. ದಿನ ವಿಡಿಯೋ ಮಾಡೋದಕ್ಕೆಲ್ಲ ಆಗಲ್ಲ. ತುಂಬಾ ಜನ ಕೂಡ ಇರ್ತಾರೆ. ಹಾಗೆ ವಿಡಿಯೋ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಮಾಡಿರ್ಲಿಲ್ಲ. ಗಂಟು ಕಟ್ಕೊಂಡು ಅದು ಸ್ವಲ್ಪ ಚೊಂಬಲ್ಲಿ ನೀರು ತಗೊಂಡೋಗಿದ್ದೆ. ನೀರ್ನೆಲ್ಲ ಹಾಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ. ಹಾಗೆ ಗಣೇಶನ್ ಮಾಡ್ಕೊಂಡಿದ್ನಲ್ಲ ಗರ್ಕೆಯಿಂದ, ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂ ಕೂಡ ಹಾಕೊಂಡಿದ್ದೀನಿ. ಸ್ವಲ್ಪ ವಿಭೂತಿ ತಗೊಂಡೋಗಿದ್ದೆ, ವಿಭೂತಿ ಕೂಡ ಹಚ್ಕೋತಾ ಇದ್ದೀನಿ. ಈ ನಡುವೆ ನಾನು ಮನೆ ವಿಡಿಯೋಗಳನ್ನ ಅಷ್ಟೊಂದು ಅಪ್ಲೋಡ್ ಮಾಡ್ತಾ ಇಲ್ಲ. ಫಿನಿಶ್ ಆದ್ಮೇಲೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ಅಪ್ಲೋಡ್ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಕಾಣೋದಿಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ನಮ್ಮ ಮನೆ ವಿಡಿಯೋನ ಹಾಕ್ತಿಲ್ಲ. ಅದು ಅಲ್ಲದೆ ವಿಡಿಯೋ ಮಾಡೋದಕ್ಕೂ ಟೈಮ್ ಇಲ್ಲ, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಟೈಮ್ ಇಲ್ಲ, ಹಂಗಾಗಿದೆ. ಎಲ್ಲ ರೆಡಿ ಮಾಡಿದ್ದೀನಿ. ಸ್ವಲ್ಪ ಸಿಮೆಂಟ್ ಹಾಕ್ತಾರೆ, ಸಿಮೆಂಟ್ ಹಾಕಿದ್ಮೇಲೆ ಪೂಜೆ ಮಾಡ್ಕೋಬೇಕು. ಹಾಗೆ ಇದು ಬಂದು ನಮ್ದು ಸೆಕೆಂಡ್ ಫ್ಲೋರ್ ಮೋಲ್ಡು. ಫಸ್ಟ್ ಫ್ಲೋರ್ ಮೋಲ್ಡ್ದು ಆಗ್ಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕೆಲಸದವರೆಲ್ಲ ಮೇಲ್ಗಡೆ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಹತ್ತಿ ಇಳಿಯೋ ಅಷ್ಟರಲ್ಲೇ ಸಾಕಾಗ್ಬಿಡುತ್ತೆ. ನಮ್ದು ಬಂದು ಡುಪ್ಲೆಕ್ಸ್ ಮನೆ. ಇದ್ರ ಮೇಲೆ ಇನ್ನೊಂದು ಫ್ಲೋರ್ ಬರುತ್ತೆ, ಒಂದು ರೂಮ್ ಬರುತ್ತೆ ಮೇಲೆ. ಇದಾದ್ಮೇಲೆ ನೆಕ್ಸ್ಟ್ ಒಂದು ರೂಮ್ ಬಂದು ಅದಕ್ಕೂ ಕೂಡ ಮೋಡು. ಹೂವೆಲ್ಲ ರೆಡಿ ಮಾಡ್ಕೊಂಡು ಫೈನಲ್ ಪೂಜೆ ಮಾಡಿದೆ. ಹಾಗೆ ಕೆಲಸದವ್ರ ಕೆಲಸ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಾದ್ವಿ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ ನಮ್ದು ರೋಡ್ ಸೈಡ್ ಮನೆ. ಈ ರೀತಿ ಕಾಣಿಸ್ತಾ ಇದೆ. ಹಳೆ ಮನೆ ಇತ್ತು, ಫಸ್ಟ್ ಹಂಚಿದ ಮನೆ. ಹಾಗೆ ನಾವು ಕೆಲಸ ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳಾಯ್ತು. 6 ತಿಂಗಳು ಆಗ್ತಾ ಬಂತು. ಕೆಲಸ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಮನೆಗೆ ಹೋಗ್ಬೇಕು. ನಮ್ಮವ್ರ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ, ಅಡುಗೆ ಮಾಡ್ಕೋಬೇಕು. ಫಸ್ಟ್ ಫ್ಲೋರ್ಗೆ ಸ್ವೀಟ್ ಮಾಡಿದ್ವಿ, ಅಂದ್ರೆ ಕೇಸರಿ ಬಾತು, ಅನ್ನ ಸಾಂಬಾರು ಮಾಡಿದ್ವಿ. ಸೆಕೆಂಡ್ ಫ್ಲೋರ್ಗೆ ನಾನ್ ವೆಜ್ ಅನ್ನ ಮಾಡ್ತಾ ಇದೀವಿ. ಬಿರಿಯಾನಿ ಮಾಡ್ತೀನಿ ಅಂತ ಕೇಳಿದೆ. ಅವ್ರ ಕೆಲಸದವ್ರು ಬಿರಿಯಾನಿ ಬೇಡ ಅಕ್ಕ, ಅನ್ನ ಸಾಂಬಾರು ಮಾಡ್ಕೊಬರ್ರಿ ಅಂತ ಹೇಳಿದ್ರು. ಅದಕ್ಕೆ ಚಿಕನ್ ಸಾಂಬಾರು ಮತ್ತೆ ರೈಸ್ ಮಾಡ್ಕೊತಾ ಇದೀನಿ. ಮೊದಲೇ ಹೇಳ್ದಂಗೆ ನನಗೆ ಅಷ್ಟು ವಿಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ. ಬೇಗ ಬೇಗ ಅಡುಗೆ ಮಾಡ್ಕೊಂಡು ತಗೊಂಡೋಗ್ಬೇಕು. ಅದು ಅಲ್ಲದೆ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ಬೆಳಗ್ಗೆನೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟಿದ್ದೆ, ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸಿಟ್ಕೊಂಡಿದ್ದೆ. ಬಂದೆಲ್ಲ ಚಿಕನ್ ಎಲ್ಲ ತೊಳ್ಕೊಂಡು ಹಾಗೆ ರೈಸ್ ಮಾಡ್ಕೊಂಡಿದ್ದೀನಿ ಆಗ್ಲೇ. ಒಂದು 10ರಿಂದ 15 ಜನ ಇರ್ತಾರೆ ಊಟಕ್ಕೆ. ಹಾಗೆ ಯಾರಾದ್ರೂ ಅಕ್ಕಪಕ್ಕದವ್ರನ್ನ ಕರೆದು ಊಟ ಕೊಡೋಣ ಅಂತ ಅನ್ಕೊಂಡು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಊಟ ಮಾಡಲ್ಲ ಅವರೆಲ್ಲ. ಜೋಳದ ರೊಟ್ಟಿ ತಿಂತಾರೆ ಅವರು. ಉತ್ತರ ಕರ್ನಾಟಕ ಸೈಡ್ ಅವರು, ಗ್ಯಾಂಗ್ನವರೆಲ್ಲ, ಮೋಲ್ಡ್ ಸಿಮೆಂಟ್ ಹಾಕಕ್ ಬರೋರೆಲ್ಲ. ರೈಸ್ ಆಗಿದೆ ನೋಡಿ, ಆಗ್ಲೇ ಪಾತ್ರೆಲ್ಲೇ ಮಾಡ್ಕೊಂಡಿದ್ದೀನಿ. ಚಿಕನ್ ಅನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸಾಂಬಾರ್ ಕೂಡ ಮಾಡ್ಕೊಂಡೆ. ಸಾಂಬಾರೆಲ್ಲ ಮಾಡ್ಕೊಂಡು ಮನೆ ಹತ್ರ ಮತ್ತೆ ತಗೊಂಡೋಗಿ ಊಟ ಕೂಡ ಬಡಿಸ್ಕೊಂಡೆ ಆಳುಗಳಿಗೆಲ್ಲಾನು. ಇದನ್ನೆಲ್ಲ ವಿಡಿಯೋ ಮಾಡಕ್ಕೆ ಟೈಮ್ ಇರ್ಲಿಲ್ಲ ಫ್ರೆಂಡ್ಸ್. ಹಾಗೆ ತುಂಬಾ ಸಾಕಾಗಿತ್ತು ಅವತ್ತಂತೂ ನನಗಂತೂ ಕೆಲಸಗಳು ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.